ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೋನು ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ತುಂಬ ದಿವಸಗಳಿಂದ ಯಾವುದೇ ಆದ ವೀಡಿಯೋಸ್ಗಳು ಅಪ್ಲೋಡ್ ಆಗಿರಲಿಲ್ಲ ಯೂಟ್ಯೂಬಲ್ಲಿ. ಬಿಕಾಸ್ ಟೈಮ್ ಇಲ್ಲ ಅಂತೇನಿಲ್ಲ, ಬಟ್ ಕಾಲೇಜ್ ಟೈಮಿಂಗ್ಸ್ ಚೇಂಜ್ ಆಗಿರೋ ಕಾರಣ ನನಗೆ ಸ್ವಲ್ಪ ಫ್ರೀ ಇರಲಿಲ್ಲ. ಫ್ರೀ ಇದ್ದಾಗ ನನಗೆ ಮಾಡೋ ಮೂಡ್ ಕೂಡ ಇರಲಿಲ್ಲ. ಸೊ ಇವತ್ತಿಂದ ಕಮ್ ಬ್ಯಾಕ್ ಆಗೋಣ ಅಂತ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಣ ಅಂತ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತೇನು ಅಡುಗೆ ಮನೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ, ಇವತ್ತು ಕಾಲೇಜ್ ರಜೆ ಇರೋ ಕಾರಣ ಮನೇಲೇ ಇದ್ದೀನಿ. ಮನೇಲೇ ಇದ್ದಾಗ ಏನು ಎಕ್ಸ್ಪೆರಿಮೆಂಟ್ಸ್ಗಳನ್ನ ಮಾಡಿರಲಿಲ್ಲ, ತುಂಬ ದಿವಸ ಆಯಿತು. ಸೊ ಇವತ್ತೊಂದು ಎಕ್ಸ್ಪೆರಿಮೆಂಟ್ಸ್ಗಳನ್ನ ಮಾಡೋಣ ಅಂತ ಕಿಚನ್ನಿಗೆ ಕಾಲಿಟ್ಟಿದ್ದೀನಿ. ಏನು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಅಂತ ಟೆನ್ಷನ್ ಎಲ್ಲ ತೊಗೊಂಬೇಡಿ, ಚೆನ್ನಾಗೇ ಮಾಡ್ತೀನಿ. ಸೊ ಅದೇನು ಅಂತ ತಿಳ್ಕೊಳ್ಳೋದಕ್ಕೆ ಕ್ವೆಶನ್ ಮಾರ್ಕ್ ಕಾಯಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನು ಕೂಡ ಕ್ಲಿಕ್ ಮಾಡಿ. ಯಾಕಂದರೆ ನಾನು ಯಾವುದೇ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆ್ಯಂಡ್ ಇವತ್ತೇನು ಮಾಡೋಣ ಅಂತ ಹೊರಟಿದ್ದೀನಿ ಅಂದರೆ, ನಮ್ಮ ಮನೇಲಿ ನಮ್ಮಮ್ಮ ಬೆಳಗ್ಗೆನೇ ನಾಷ್ಟ ಮಾಡೋಗಿದ್ದಾರೆ ಮತ್ತು ಅಡುಗೆನೂ ಮಾಡಿದ್ದಾರೆ. ಬಟ್ ನನಗೇನಾದರೂ ತಿಂಡಿ ಬೇಕಲ್ಲ ತಿನ್ನೋದಕ್ಕೋಸ್ಕರ ಮನೇಲಿ ಆಲೂಗೆಡ್ಡೆ ಇತ್ತು. ಆಲೂಗೆಡ್ಡೆನ ಯೂಸ್ ಮಾಡಿಕೊಂಡು ನಾವು ಈ ಜನ್ರೇಷನ್ನಿಗೆ ತಕ್ಕನಾಗೆ ಏನಾದರೂ ಮಾಡಬೇಕು ಅನ್ನೋದು ಒಂದು ತಲೆಯಲ್ಲಿ ಬಂತು. ಬಟ್ ಏನು ಮಾಡೋದು ಅನ್ನೋ ಕನ್ಫ್ಯೂಷನಲ್ಲಿದ್ದೆ. ಬಟ್ ನನಗೆ ಈ ರೆಸಿಪಿ ಮಾಡೋದಕ್ಕೆ ಬರಲ್ಲ, ಟ್ರೈ ಕೂಡ ಮಾಡಿಲ್ಲ. ದಿಸ್ ಇಸ್ ಮೈ ಫಸ್ಟ್ ಟ್ರೈ. ನೋಡೋಣ ಹೆಂಗೆ ಬರುತ್ತೆ ಅಂತ. ಓಕೆ, ನಾನು ಇವತ್ತು ಆಲೂಗೆಡ್ಡೆನ ಯೂಸ್ ಮಾಡಿಕೊಂಡು ಫ್ರೆಂಚ್ ಫ್ರೈಸ್ ಮಾಡ್ತಾಯಿದ್ದೀನಿ. ಓಕೆ, ಲೆಟ್ಸ್ ಗೋ ಆ್ಯಂಡ್ ಡು, ಕಮ್ ಆನ್. ನಾನಿಲ್ಲಿ ಫ್ರೆಂಚ್ ಫ್ರೈಸ್ನ ಟ್ರೈ ಮಾಡೋದಕ್ಕೋಸ್ಕರ ಜಸ್ಟ್ 3 ಆಲೂಗೆಡ್ಡೆ ಮಾತ್ರ ಎತ್ತಿಟ್ಕೊಂಡಿದ್ದೀನಿ. ನೀವು ಬೇಕಾದರೆ 4, 5 ಎಷ್ಟಾದರೂ ಯೂಸ್ ಮಾಡ್ಬೋದು. 2 ಬೇಕಾದರೂ ನೀವು ಮಾಡ್ಬೋದು. ಬಟ್ ನಾನಿಲ್ಲಿ 3 ಮಾಡ್ತಾಯಿದ್ದೀನಿ. ಆ್ಯಂಡ್ ಅದನ್ನು ನೀಟಾಗಿ ಸಿಪ್ಪೆ ಸುಲಿದಿಟ್ಕೊಂಡು ಸಣ್ಣದಾಗಿ ಫ್ರೆಂಚ್ ಫ್ರೈಸ್ ಸೈಜಲ್ಲಿ ಹೆಚ್ಚಿಟ್ಕೊಂಡು ನೀಟಾಗಿ ಅದು ಚೆನ್ನಾಗಿ ಎಣ್ಣೆಯಲ್ಲಿ ಬೇಯೋ ಥರ ಕಟ್ ಮಾಡಬೇಕು. ದಪ್ಪನೂ ಕಟ್ ಮಾಡಿಬಿಡಿ, ತೀರಾ ಸಣ್ಣನೂ ಕಟ್ ಮಾಡಿಬಿಡಿ, ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಳ್ಳಿ. ಸೊ ಆವಾಗ ನೀಟಾಗಿ ಬೇಯುತ್ತೆ ಆ್ಯಂಡ್ ನೀಟಾಗಿ ಕ್ರಂಚಿಯಾಗಿದ್ದರೆ ತಿನ್ನೋದಕ್ಕೂ ಕೂಡ ಇಷ್ಟ ಆಗುತ್ತೆ. ಇವಾಗ ನಾನು ಎಲ್ಲನೂ ಹೆಚ್ಚಿಟ್ಕೊಂಡಿದ್ದಾಯಿತು. ಸೊ ಒಂದು ಬಟ್ಲಲ್ಲಿ ನೀರು ತೊಗೊಂಡು ನಾನು ಅದನ್ನು ನೀಟಾಗಿ ವಾಶ್ ಮಾಡ್ತಾಯಿದ್ದೀನಿ. ಕಟ್ ಮಾಡೋಕ್ಕಿಂತ ಮುಂಚೆನೂ ಕೂಡ ವಾಶ್ ಮಾಡಿದ್ದೆ, ಮತ್ತು ಈಗ ಕಟ್ ಮಾಡಾದಮೇಲೂ ಕೂಡ ವಾಶ್ ಮಾಡ್ತಾಯಿದ್ದೀನಿ. ಮತ್ತು ಬೇರೆ ನೀರಿಗೆ ಹಾಕಿ ಅದರಲ್ಲೂ ಕೂಡ ವಾಶ್ ಮಾಡಿ ನೆಕ್ಸ್ಟ್ ಅದೇ ಇದರಲ್ಲಿ ಹೊಸ ನೀರಲ್ಲಿ ಬೇಯಕ್ಕಿಟ್ಟಿದ್ದೀನಿ ನಾನು. ಇದಕ್ಕೆ ನಾನು ಏನೇನು ಹಾಕ್ತೀನಿ ಅಂದರೆ, ಸ್ವಲ್ಪ ಅರಿಶಿಣದ ಪುಡಿ, ನೀವು ಹಾಕಿದ್ರೂ ಹಾಕ್ಬೋದು, ಬಟ್ ನಾನು ಹಾಕ್ತಾಯಿದ್ದೀನಿ ಇಲ್ಲಿ. ಆ್ಯಂಡ್ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ನಾನು 1 ಟೀ ಸ್ಪೂನಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಆಪ್ಷನಲ್, ನೀವು ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಬಿಡ್ಬೋದು. ಬಟ್ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಸ್ವಲ್ಪ ಕಲರ್ ಕೂಡ ಬರುತ್ತೆ ಟರ್ಮರಿಕ್ ಹಾಕಿದ್ರೆ. ಸೊ ಇವಾಗ ಒಂದ್ಸಲ ನೀಟಾಗಿ ಕಲಸಿ ಅದು ಕುದಿಯೋದಕ್ಕೋಸ್ಕರ ಬಿಡ್ತಾಯಿದ್ದೀನಿ. ಅದು ನೀಟಾಗಿ ಡೈಲಿ 5 to 10 ಮಿನಿಟ್ಸ್. ಇವಾಗ ಸ್ವಲ್ಪ ಕುದೀತಾ ಇದೆ ಅದು. ನಾನು 1 ಸ್ಪೂನ್ ಸಹಾಯದಿಂದ ಒಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು ಅದು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಬಟ್ ಇನ್ನೂ ಒಂದು 5 ಮಿನಿಟ್ಸ್ ಕುದೀಲಿ ಅಂತ ನಾನು ಹಾಗೆ ಬಿಡ್ತಾಯಿದ್ದೀನಿ. ಬಟ್ ಅದನ್ನು ಸ್ಟಿರ್ ಮಾಡ್ತಾನೇ ಇರಿ, ಕೈಯಂತೂ ಬಿಡೋಕ್ಕೆ ಹೋಗ್ಬಿಡಿ. ಬಿಕಾಸ್ ಅದು ತಳದಲ್ಲಿರೋದೆಲ್ಲ ಸ್ವಲ್ಪ ಅಂಟು ಆಗಿ ಇಟ್ಕೊಂಡ್ರೆ ಕಷ್ಟ. ಇನ್ನು 1-2 ಮಿನಿಟ್ಸ್ ಅದು ಚೆನ್ನಾಗಿ ಆದಮೇಲೆ ನಾವು ಗ್ಯಾಸ್ನ ಆಫ್ ಮಾಡೋಣ. ಗ್ಯಾಸ್ನ ಆಫ್ ಮಾಡಾದಮೇಲೆ ನಾವು ಅದನ್ನು ನೀಟಾಗಿ ಸೋದಿಸ್ಕೊಂಡು ಇಟ್ಕೊಬೇಕಾಗತ್ತೆ. ನೋಡಿ, ಇವಾಗ ನಾನು ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು ಅದು ಒಂದು 50% ಬೆಂದಿದೆ ಅಂತ ಕಾಣಿಸ್ತಾ ಇದೆ ಅಲ್ಲಿ. ಸೊ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅದನ್ನು ಅಂದರೆ, ನೀಟಾಗಿ ಅದನ್ನು ಒಂಚೂರು ಡ್ರಾಪ್ ಇಲ್ದಂಗೆ ನೀರನ್ನ ಸೋಸಿ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊತಾ ಇದ್ದೀನಿ. ಬಿಕಾಸ್ ನೀರಿದ್ದರೆ ನಾವು ಎಣ್ಣೆಗೆ ಹಾಕೋಬೇಕಾದ್ರೆ ಸಿಡಿಯುತ್ತೆ ಎಣ್ಣೆ, ಅದಕ್ಕೋಸ್ಕರ. ಇವಾಗ ಎಲ್ಲನೂ ನೀಟಾಗಿ ಸೋದಿಸ್ಕೊಂಡು ಇಟ್ಕೊಂಡಾಯಿತು. ಸೊ ನಾನು ನೆಕ್ಸ್ಟ್ ಇವಾಗ ನಾನು ಒಂದೊಂದನ್ನೇ ಒಂದು ತಟ್ಟೆಯಲ್ಲಿ ನೀಟಾಗಿ ಅದನ್ನು ಹರಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಅದು ಫುಲ್ ಡ್ರೈ ಆಗಿದೆ. ಆ್ಯಂಡ್ ಇವಾಗ ನಾನು ಅದ್ರ ಮೇಲೆ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನ ಹಾಕಿಬಿಟ್ಟು ನೀಟಾಗಿ ಕಲಿಸ್ತಾ ಇದ್ದೀನಿ. ಆದಮೇಲೆ ನೀವು ಒಂದೊಂದಾಗಿ ಎಣ್ಣೆಗೆ ಬಿಡಬೇಕಾಗತ್ತೆ.
ನೀವು ನೋಡ್ತಾ ಇರ್ಬೋದು, ಅದನ್ನು ನೀಟಾಗಿ ಕಲಿಸಿದಾಗ ಈ ಥರ ಆಗಿರುತ್ತೆ. ನಾನು ಒಂದು ಬಾಣಲಿನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಈಗ ಬಾಣಲಿ ಕಾದಾದಮೇಲೆ ಅದಕ್ಕೆ ನಾನು ಎಣ್ಣೆನ ಆ್ಯಡ್ ಮಾಡ್ತಾಯಿದ್ದೀನಿ. ಸಿಮ್ಮಲ್ಲೇ ಇಟ್ಕೊಬೇಕು, ಯಾಕಂದರೆ ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಕೊಳಕ್ಕೆ ಹೋಗಬೇಡಿ. ಬಿಕಾಸ್ ಫಸ್ಟ್ನೇ ಇದಕ್ಕೆ ಅದು ಸೀದೋದ್ರೆ ಸ್ವಲ್ಪ ಕಷ್ಟ. ಸೊ ಇವಾಗ ನಾನು 8 to 10 ಸ್ಪೂನ್ಸ್ ಆಗುವಷ್ಟು ನಾನು ಎಣ್ಣೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಜಾಸ್ತಿ ಎಣ್ಣೆ ನನಗೆ ಇಷ್ಟ ಆಗಲ್ಲ, ಅದಕ್ಕೋಸ್ಕರ ಕಮ್ಮಿ ಎಣ್ಣೆನೇ ನಾನು ಡೀಪ್ ಫ್ರೈ ಮಾಡೋಣ ಅಂತ ಕಮ್ಮಿ ಎಣ್ಣೆನೇ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ಜಾಸ್ತಿನೂ ಹಾಕ್ಕೊಬೋದು, ಬಟ್ ನಾನಿಲ್ಲಿ ಕಮ್ಮಿ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಎಣ್ಣೆ ಕೂಡ ಕಾದಿದೆ. ನಾವು ತಟ್ಟೆಲಿ ಏನು ರೆಡಿ ಮಾಡಿ ಇಟ್ಕೊಂಡಿದ್ವೋ ಅದು ಕೂಡ ಸ್ವಲ್ಪ ನೆಂದಿದೆ. ಇವಾಗ ನಾವು ಅದನ್ನು ಒಂದೇ ಒಂದನ್ನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ, ಬಿಕಾಸ್ ಹೆಂಗೆ ಬರುತ್ತೆ ನೋಡೋಣ ಅಂತ. ಫಸ್ಟ್ ಅಟೆಂಪ್ಟ್ ಅಲ್ವಾ, ಸೊ ಸ್ವಲ್ಪ ಭಯ ಇದೆ ನನಗೆ, ಬಟ್ ಆಲ್ಸೋ ಅದು ಚೆನ್ನಾಗಿ ಬಂತು. ಸೊ ನೆಕ್ಸ್ಟ್ ಏನೇನಿದೆ ನಾನು ಅದನ್ನು ಜಾಸ್ತಿನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಾನು ಡೀಪ್ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆಲೇ ಮಾಡ್ತಾಯಿದ್ದೀನಿ, ಬಿಕಾಸ್ ನನಗೆ ಆಯಿಲ್ ಅಂದರೆ ಜಾಸ್ತಿ ಆಗೋದಿಲ್ಲ. ನೀವು ಬೇಕಾದರೆ ಜಾಸ್ತಿ ಆಯಿಲ್ ಹಾಕ್ಕೊಂಡು ಕೂಡ ಮಾಡ್ಬೋದು. ನೀವು ನೋಡ್ತಾ ಇರ್ಬೋದು, ಅಲ್ಲಿ ಯೆಲ್ಲೋ ಕಲರೆಲ್ಲ ಲೈಟ್ ಬ್ರೌನ್ ಕಲರ್ಗೆ ತಿರ್ಕೋತಾ ಇದೆ. ಬಟ್ ನಾನಿಲ್ಲಿ ಲೈಟ್ ಬ್ರೌನ್ ಬರೋವರೆಗೂ ಅಷ್ಟೇ ನಾನು ಡೀಪ್ ಫ್ರೈ ಮಾಡ್ತಾಯಿಲ್ಲ, ತುಂಬ ಡಾರ್ಕ್ ಬ್ರೌನ್ ಬರೋವರೆಗೂ ನಾನು ಇಲ್ಲಿ ಡೀಪ್ ಫ್ರೈ ಮಾಡ್ತಾಯಿದ್ದೀನಿ. ನಿಮಗೆ ಬೇಕಂದರೆ ಲೈಟ್ ಬ್ರೌನ್ ಬಂದಾಗಲೇ ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ನೀವು ಎತ್ಬಿಡ್ಬೋದು. ಬಟ್ ನಾನಿಲ್ಲಿ ಡಾರ್ಕ್ ಬ್ರೌನ್ ಬರೋವರೆಗೂ ಅದನ್ನು ನೀಟಾಗಿ ಡೀಪ್ ಫ್ರೈ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾನು ಕಂಪ್ಲೀಟ್ ಎಲ್ಲನೂ ಡಾರ್ಕ್ ಬ್ರೌನ್ ಬರೋವರೆಗೂ ಡೀಪ್ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂತ ನೋಡೋಣ ಬನ್ನಿ. ಇವಾಗ ಇಷ್ಟು ಫುಲ್ಲು ಕಂಪ್ಲೀಟಾಗಿ ನಾವು 50% ಫ್ರೆಂಚ್ ಫ್ರೈಸ್ ಪ್ರೋಸೆಸ್ನ ನಾವು ಕಂಪ್ಲೀಟ್ ಮಾಡಿದ್ದೀವಿ. ನೆಕ್ಸ್ಟ್ ಏನು ಮಾಡೋದು ಅಂದರೆ, ನಾನು ಒಂದು ಬಟ್ಲಿಗೆ 1 ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಮತ್ತು 1 ಟೀ ಸ್ಪೂನ್ ಆಗುವಷ್ಟು ಸಾಲ್ಟನ್ನ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಹೀಗೆ ಮಿಕ್ಸ್ ಮಾಡಿದ್ರೆ ನೋಡಿ, ನೀವು ಮಾಡಿರುವಂಥ ಫ್ರೆಂಚ್ ಫ್ರೈಸ್ ರೆಡಿ ಟು ಸರ್ವ್. ನಾನು ಇದನ್ನು ಟೊಮ್ಯಾಟೊ ಸಾಸ್ ಜೊತೆ ತಿಂತಾಯಿದ್ದೀನಿ. ನೀವು ಕೂಡ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ. ನಾನಂತೂ ಟ್ರೈ ಮಾಡಿದಾಗ ಫಸ್ಟ್ ಅಟೆಂಪ್ಟ್ ಇಸ್ ದ ಬೆಸ್ಟ್ ಅಟೆಂಪ್ಟ್ ಅಂತ ಹೇಳ್ತಾರಲ್ಲ, ಆವಾಗಲೇ ಸಖತ್ತಾಗಿ ಬಂದಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಇದನ್ನು ನಮ್ಮ ಅಮ್ಮಂಗೂ ಟೇಸ್ಟ್ ಮಾಡೋದಕ್ಕೆ ಕೊಟ್ಟಿದ್ದೆ, ಅವರು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಆವಾಗ ಇನ್ನೂ ಖುಷಿ ಆಯಿತು. ಸೊ ಪ್ರೋಸೆಸ್ ಅಂತೂ ಕಂಪ್ಲೀಟ್ ಆಯಿತು. ಇನ್ನೇನಿದ್ರೂ ತಿನ್ನೋದಷ್ಟೇ ಬಾಕಿ. ಇನ್ನೂ ಹೆಚ್ಚು ವೀಡಿಯೋಸ್ಗಳನ್ನ ಮಾಡಬೇಕು ಅನ್ನೋ ಆಸೆ ಇದೆ. ಅದಕ್ಕೆ ನಿಮ್ಮ ಸಪೋರ್ಟ್ ಕೂಡ ನನಗೆ ತುಂಬಾ ಬೇಕಾಗುತ್ತೆ. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನು ಕೂಡ ಪ್ರೆಸ್ ಮಾಡಿ. ಸೊ ನಾನು ಯಾವುದೇ ವೀಡಿಯೋಸ್ಗಳು ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಥ್ಯಾಂಕ್ ಯು ಗೈಸ್. ಮೀಟ್ ಯು ಇನ್ ಅ ನೆಕ್ಸ್ಟ್ ವಿಡಿಯೋ ವಿತ್ ನೆಕ್ಸ್ಟ್ ರೆಸಿಪಿ. ಥ್ಯಾಂಕ್ ಯು.